ಹಾಂ ನಮಸ್ತೆ ಡಿ ಸಿ ಮೇಡಮ್ ಅವರೇ, ಆರಾಮಿದ್ದೀರಾ? ಹಾಂ ಫಸ್ಟ್ ಏನಿಲ್ಲ, ಆಗ ಅದು ATM ರಾಬರಿ ಆಗಿತ್ತಲ್ಲ, ಅದರಲ್ಲಿ ಸರ್ವೆ ಆಗಿದ್ದು ಶಿವಕುಮಾರ್ ಅಂತಿದ್ದಾರಲ್ಲ. ಈಗ ಆಲ್ರೆಡಿ ತಾವು ಮತ್ತು ಉಸ್ತುವಾರಿ ಸಚಿವರು ಎಲ್ಲವೂ ಅವ್ರಿಗೆ ಪರಿಹಾರ ಒಂದು 10 ಲಕ್ಷ ತನಕ ಕೊಡಿಸ್ತೀನಿ, ಆಮೇಲೆ ಒಂದು ಜಾಬ್ ಕೊಡಿಸ್ತೀನಿ ಅಂತ ಹೇಳಿದ್ರಿ. ಹಾಂ ಹಾಂ ಏನಿಲ್ಲ, ಅದೇ ಅವರಿಗೆ ಈಗ ನಾವು ಎದೆಯಲ್ಲೇನು ಆಪ್ರೇಷನ್ ಆಗಿದೆಯಲ್ಲ, ಅವರಿಗೆ ಬೀದರ್ ಬಿಟ್ಟು ಹೊರಗಡೆ ಹೋಗಲಿಕ್ಕೆ ಅಟ್ಲೀಸ್ಟ್ ಒಂದು 2 ಇಯರ್ಸು ವೆಹಿಕಲ್ ಅದನ್ನು ಏನೂ ರೈಡ್ ಮಾಡಬಾರ್ದು ಅಂತ ಅವ್ರಿಗೆ ಸ್ವಲ್ಪ ಡಾಕ್ಟರ್ ಸ್ವಲ್ಪ ರೆಸ್ಟ್ರಿಕ್ಷನ್ ಹಾಕಿದ್ದಾರೆ. ಸೊ ಹೀಗಾಗಿ ಹಾಂ ಹಾಂ ಅವ್ರ ಸಂಬಳ ಏನೋ ಇಲ್ಲ, ನೀವೇನೋ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರಂತೆ, ಬಟ್ ಅಲ್ಲಿ ಸಂಬಳ ಬರಲ್ಲ ಅಂತ ಹೇಳ್ತಾವ್ರಂತ. ಅದಕ್ಕೆ ಸ್ವಲ್ಪ ನೋಡಿ ಅವ್ರಿಗೆ ಏನಾಗ್ತದೆ. ಆಮೇಲೆ ಅದು ಸರ್ಕಾರ ಕಡೆಯಿಂದ ಒಂದು 10 ಲಕ್ಷ ರೂಪಾಯಿ, ಅದು ಏನಾದ್ರು ಸ್ವಲ್ಪ ಅವ್ರಿಗೆ ಈಗ ಸರ್ವೆ ಆಗಿದ್ದಕ್ಕೆ ಮತ್ತು ಸರ್ಕಾರನೇ ನೀವು ಸ್ವತಃನೇ ಹೋಗಿ ನೀವು ಉಸ್ತುವಾರಿ ಮಂತ್ರಿಗಳು ಅದಕ್ಕೆ ಸ್ವಲ್ಪ ಭರವಸೆ ಕೊಟ್ಟಿದ್ರೆ ಆ ಭರವಸೆನ ಉಳಿಸ್ಬೇಕಲ್ಲ ಮೇಡಮ್. ಆಲ್ಮೋಸ್ಟ್ ಒಂದು ಏನಾಗ್ಲಕ್ಕೆ ಬಂತು. ನಾವು ಅಂದ್ಕೊಂಡು ನಿಮ್ಗೊಂದು ಸಿಂಪಲ್ ಒಂದು ಲೆಟ್ರ್ ಕೂಡ ಕಳಿಸಿರ್ತೀನಿ, ಸ್ವಲ್ಪ ಅದ್ರ ಮೇಲೆ ನೀವು ಒಂದು ಸ್ವಲ್ಪ ಆ್ಯಕ್ಷನ್ ತಗೊಳ್ಳಿ. ಸರಿ, ಕೊಡ್ತಾ ಇಲ್ಲ ತಾನೆ.